ನೀನು ಇಬ್ಬರು ಒಪ್ಕೊಂಡಿದ್ದಾಯ್ತಲ್ಲ, ಬಾ ಹೋಗೋಣ ಮದುವೆ ಆಗ್ಬಿಡೋಣ. ಸಡನ್ನಾಗೆ ನಾವಿಬ್ಬರು ಮದುವೆ ಆಗಿ ಮನೆ ಹತ್ರ ಹೋಗ್ಬಿಡೋಣ ಬಾ. ನಮ್ಮ ಅಮ್ಮನಿಗೆ ಶಾಕ್ ಆಗಿಬಿಡುತ್ತೆ. ನಮ್ಮಮ್ಮ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನೀನು ನಮ್ಮ ಮನೆಗೆ ಸಿಗ್ಬೇಕಂತಂದರೆ ತುಂಬ ಪುಣ್ಯ ಮಾಡಿದೆ. ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ. ನಮ್ಮ ದೀಪನ ನಾವು ಹೆಂಗೆ ನೋಡ್ಕೊಂತೀವಿ ಗೊತ್ತಾ? ನಮ್ಮ ಆಂಟಿ ಮಗಳನ್ನ ನಾವೇ ಎಲ್ಲ ಅವಳು ನೋಡ್ಕೊಳ್ಳೋದು. ಇವಾಗ ಅವಳಿಗೆ ನಾವೇ ಮದುವೆ ಮಾಡ್ತಾ ಇರೋದು. ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಇವಾಗ ನಾವು ಹೆಂಗೆ ನೋಡ್ಕೊತಿದ್ದೀವಿ ಅಂದರೆ ನಿಜವಾಗ್ಲೂ ನಮ್ಮ ಮನೆಗೆ ಹೆಣ್ಮಕ್ಳು ಇಲ್ವಲ್ಲ, ಅವಳನ್ನ ನಮ್ಮ ತಂಗಿ ಥರ ನೋಡ್ಕೊತಾ ಇದ್ದೀವಿ. ಹಂಗೆ ಇವಾಗ ಅವಳು ಮದುವೆ ಆಗಿ ಕಳಿಸ್ತಿದ್ದಂಗೆ ನೀನೇನು ನಮ್ಮ ಮನೇಲಿ ಯಾರು ಹೆಣ್ಮಕ್ಳಿಲ್ಲ. ನಮ್ಮಮ್ಮ ನಿನ್ನ ಹೆಂಗೆ ನೋಡ್ಕೊಳುತ್ತೆ ಅಂದರೆ ಹಂಗೆ ನೋಡ್ಕೊಳುತ್ತೆ ಬಾ. ಬೇಕಾದ್ರೆ ಇಂಥ ಮನೆ ಸಿಗಕ್ಕೆ ನಾನು ಏನು ಪುಣ್ಯ ಮಾಡಿದ್ನಪ್ಪ ಅಂತ ಅನಿಸುತ್ತೆ ನಿನಗೆ. ನೀನು ಎಲ್ಲ ಮದುವೆಗೆಲ್ಲ ಸಿದ್ಧತೆ ಮಾಡು ಅಂತ ಬಲರಾಮ್ಗೆ ಹೇಳ್ಬಿಡೋಣ. ಬಲರಾಮ, ಬಲರಾಮ ಬರೋ ಇಲ್ಲಿ. ಅಣ್ಣ ಅಣ್ಣ ಏನಣ್ಣ ಅದಕ್ಕೆ ಜೊತೆ ಮಾತಾಡಿದೆ, ಅದಕ್ಕೆ ಕೈ ಕಟ್ಟಿರೋದೆಲ್ಲ ತೆಗೆದುಬಿಟ್ಟಿದ್ದೀನಿ. ಪಾಪ ಒಪ್ಕೊಬಿಟ್ಲು ಕಣೋ. ನನಗೆ ಗೊತ್ತು ನನ್ನ ದೇವತೆ ನನ್ನ ಯಾವತ್ತೂ ಕೈ ಬಿಟ್ಟು ಹೋಗಲ್ಲ, ನಾನು ಒಪ್ಕೊಬಿಡ್ತಾಳೆ ಅಂತ. ನೋಡಿ ನಾನು ಹೇಳಲಿಲ್ವಾ, ಅವಳು ಒಳ್ಳೆಯವಳು ಕಣೋ, ತುಂಬ ಒಳ್ಳೆ ಮನಸ್ಸು. ಅವಳನ್ನ ಬಲವಂತ ಮಾಡೋದು ಒಳ್ಳೇದಲ್ಲ, ಸುಮ್ಮನಿರು. ಅವನು ಹೇಳ್ತಿದ್ದ ಸುಮ್ಮನೆ ತಾಳಿ ಕಟ್ಬಿಡೋಣ ಅಂತ. ಬಲವಂತವಾಗಿ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಬಲವಂತವಾಗಿ ನನಗೆ ಆ ರೀತಿ ತಾಳಿ ಕಟ್ಟೋದು ಇಷ್ಟ ಇರಲಿಲ್ಲ. ನನಗೆ ಅವಳು ಒಪ್ಪಿಸ್ಕೊಬಿಟ್ಟು ಅವಳನ್ನ ಪ್ರೀತಿಯಿಂದ ಹೋಲಿಸ್ಕೊಂಡು ನಾನು ಮದುವೆ ಆಗ್ಬೇಕಂತ ಆಸೆ ಇತ್ತು. ಮದುವೆಗೆಲ್ಲ ತಯಾರಿ ಮಾಡಿಬಿಡು. ಇಲ್ಲಿ ನೋಡಿಲಿ, ಹುನ್ನಾರ, ಹಾಗೆ ಒಂದು ಕೇಸರಿ ಬಾತು, ಪಲಾವು ಎಲ್ಲ ಹೋಟ್ಲಲ್ಲೇ ಆರ್ಡ್ರ್ ಮಾಡಿಬಿಡು. ಹಾಗೆ ಇವಳಿಗೆ ಏನೇನು ಸೀರೆ ಬೇಕು, ಆ ರೀತಿ ಮದುವೆಗೆ ಏನು ಸಿದ್ಧತೆ ಬೇಕೋ ಅದನ್ನೆಲ್ಲ ಮಾಡಿಬಿಡು. ಹುನ್ನಾರ, ಹೂವು, ಹಣ್ಣು ಏನಿದೆ ದೇವಸ್ಥಾನ ಹತ್ರ, ಗಣೇಶನ ದೇವಸ್ಥಾನ ಹತ್ರ ಹೋಗಿ ಮದುವೆ ಆಗ್ಬಿಡ್ತೀವಿ ನಾವಿಬ್ರು. ಅದಕ್ಕೇ ನೀವು ಸ್ವಲ್ಪ ಬೇಗ ಎಲ್ಲ ವ್ಯವಸ್ಥೆ ಮಾಡಿಬಿಡು. ಅಯ್ಯೋ ಬೇಡ, ಆ ರೀತಿ ಎಲ್ಲ ಬೇಡ. ಯಾಕೆ ಅದೃಷ್ಟ, ಯಾಕೆ ಬೇಡ? ಇಬ್ಬರು ಒಪ್ಪಿದ ಮೇಲೆ ಇನ್ಯಾಕೆ? ಇನ್ನು ಮದುವೆ ಆಗ್ಬಿಟ್ಟು ನಾವು ಇನ್ನು ಆರಾಮಾಗಿರೋದು ನೋಡಬೇಕು. ನಿನ್ಗೂ ನಾನು ಇಷ್ಟ ಆಗ್ಬಿಟ್ಟಿದ್ದೀನಲ್ಲ, ಇನ್ನು ಇಬ್ಬರು ಚೆನ್ನಾಗಿರೋದು ನೋಡಬೇಕು ಅದೃಷ್ಟ. ಇನ್ನು ಮದುವೆ ಆಗ್ಬಿಟ್ಟು ಇಬ್ಬರು ಚೆನ್ನಾಗಿ ಬಾಳಿ ಬದುಕೋದು ನೋಡಬೇಕು. ಇಲ್ಲ ಇಲ್ಲ, ನಾನು ಹೇಳೋದಾ ಕೇಳಿ. ಯಾಕಂದರೆ ಇವಾಗ ನಾನು ಒಬ್ಬಳೇ ಮಗಳು, ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಗಂಡು ಇಲ್ಲ ಹೆಣ್ಣು ಇಲ್ಲ ನಮ್ಮ ಮನೇಲಿ. ಅದಕ್ಕೆ ಒಪ್ಸೆ ಆಗ್ಬಿಡೋಣ. ಹಿಂಗೆ ಮದುವೆ ಆಗ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ನನ್ನ ಮನೇಲಿ ನಮ್ಮಪ್ಪ ನಮ್ಮಮ್ಮನ ಹತ್ರ ಮಾತಾಡ್ತೀನಿ. ಮಾತಾಡ್ಬಿಟ್ಟು ನನಗೆ ಇವನೇ ತುಂಬ ಇಷ್ಟ ಆಗ್ಬಿಟ್ಟ, ನನಗೆ ಈ ರೀತಿ ನಾನು ಅವನ ಜೊತೆನೇ ಹೋಗಿದ್ದೆ ಅಂತ ಹೇಳ್ತೀನಿ. ನಾನು ಅವನ್ನ ಕಿಡ್ನಾಪ್ ಮಾಡಿದ್ದೆ ಅಂತ ಹೇಳಲ್ಲ ನಾನು. ನನಗೆ ಅವನೇ ಇಷ್ಟ ಆಗ್ಬಿಟ್ಟ, ನನಗೆ ತುಂಬ ಇಷ್ಟ ಆಗ್ಬಿಟ್ಟ, ಮನಸ್ಸಿಗೆ ಅವನೇ ಹಿಡಿಸ್ಬಿಟ್ಟ. ಅದಕ್ಕೆ ನಾನು ನಿಮ್ಮ ಎದುರಿಗೆ ಅವತ್ತು ಹೇಳೋಕ್ಕಾಗಲಿಲ್ಲ, ತುಂಬ ಭಯ ಆಗ್ಬಿಡ್ತು. ನಾನು ಅವನ ಜೊತೆಗೆ ಹೋಗಿದ್ದೆ ಮದುವೆ ಆಗಬೇಕು ಅಂತ ಹೇಳಿ ಓಡೋಗಿದ್ವಿ ಇಬ್ರು. ಮದುವೆ ಹೋಗಲಿಲ್ಲ. ಸುಮ್ಮನೆ ಯಾಕೆ ಅಂತೇಳಿ ನಿಮ್ಮನ್ನೆಲ್ಲ ಒಪ್ಪಿಸಿ ಆಮೇಲೆ ಮದುವೆ ಆಗೋಣ. ನಿನಗೆ ಸ್ವಲ್ಪ ಗ್ರ್ಯಾಂಡಾಗಿ ಮದುವೆ ಆಗ್ಬೇಕಂತ ಆಸೆ ಐತೆ. ಏನಿರೋಳ ಒಬ್ಬ ಮಗಳು, ನಮ್ಮಪ್ಪ ನಮ್ಮಮ್ಮನಿಗೆ ಅದೇ ಆಸೆ ಇರೋದು, ಅದಕ್ಕಾಗಿನೇ. ವರದಕ್ಷಿಣೆ ಕೊಡಿಸ್ತೀಯ ನನಗೆ ನಮ್ಮ ಮಾವನ ಹತ್ರ ಚೆನ್ನಾಗಿ? ಒಬ್ಬನೇ ಅಳಿಯಲ್ಲ. ಒಬ್ಬನೇ ಅಳಿಯ, ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಮಗ ಇಲ್ಲ ಸೊಸೆ ಇಲ್ಲ. ಒಬ್ಬನೇ ಅಳಿಯಲ್ಲ, ಎಲ್ಲ ಅಳಿಯೋನ್ಗೆ ಅಲ್ಲ. ಅದಕ್ಕೆ ಚೆನ್ನಾಗಿ ವರದಕ್ಷಿಣೆ ಕೊಡಿಸ್ತೀಯಾ? ವರದಕ್ಷಿಣೆ ಕೊಡ್ಸೋದೇನು ಬಲರಾಮಣ್ಣ, ನೀನೇ ಹೇಳು. ವರದಕ್ಷಿಣೆ ಕೊಡ್ಸೋದೇನು? ಎಲ್ಲನ ಇವ್ರಿಗೆ ತಾನೆ. ನಮ್ಮಪ್ಪ ಆಸ್ತಿ ಏನು ಮಾಡಿದೆ, ದುಡ್ಡು, ಒಡವೆ, ಮತ್ತು ಅವರು ಎಲ್ಲ ಐಟಮ್ ಮಾಡ್ಕೊಂಡಿದ್ದಾರೆ. ಹಾಗೆ ಒಂದು ಗಾಡಿ ತಗೊಂಡಿದ್ದಾರೆ, ಎಲ್ಲ ಐಟಮ್ ಎಲ್ಲ ಏರ್ಕೊಂಡು ಹೋಗೋಕ್ಕೆ. ಟೆಂಪೋ ಬರುತ್ತಲ್ಲ, ಆ ರೀತಿ ಟೆಂಪೋ ಮಾಡ್ಕೊಂಡಿದ್ದಾರೆ. ಇವಾಗ ಎಷ್ಟೊಂದು ಜನ ಕೆಲಸದಾರಿದ್ದಾರೆ. ಒಂದು 2-3 ಎಕರೆ ಹೊಲನೂ ತಗೊಂಡಿದ್ದಾರೆ. ಬೇಜಾನ ಆಸ್ತಿ ಐತೆ. ಅದೆಲ್ಲ ಇವ್ರಿಗೆ ತಾನೆ, ಮನೆ ಅಳಿಯನ್ಗೆ. ಮನೆ ಮಗಳು, ಮನೆ ಅಳಿಯ ಅಂತೇಳಿ ಎಲ್ಲ ಇವ್ರಿಗೇನೆ. ಏನು ವರದಕ್ಷಿಣೆ ಕೊಡಬೇಕು ಬಲರಾಮಣ್ಣ? ನೀನು ನನ್ನ ಕಡೆ ಮಾತಾಡ್ತೀಯ, ಇವ್ರ ಕಡೆ ಮಾತಾಡ್ತೀಯೋ? ನಾನು ನಮ್ಮ ಅದಕ್ಕೆ ಕಡಿಕೆ ಮಾತಾಡ್ತೀನಿ. ಮತ್ತು ಎಲ್ಲ ನಿಮಗೆ ಕಣೋಣ. ನೀನು ಇನ್ನು ಬಿಡಪ್ಪ, ಯಾರಾದರೂ ಇದ್ದರೆ ಇವಾಗಲೇ ವರದಕ್ಷಿಣೆ ಕೇಳಿ ಇಸ್ಕೋಬೋದಾಗಿತ್ತು. ಯಾರೂ ಇಲ್ವಲ್ಲ, ಯಾರೂ ಇಲ್ಲ ಅಂದಮೇಲೆ ಎಲ್ಲ ನಿನಗೇನೆ. ಎಲ್ಲ ನಿನಗೆ ಅಣ್ಣ, ಎಲ್ಲ ನಿನಗೇನೆ. ಎಲ್ಲ ಸುಮ್ಮನೆ ತಮಾಷೆಗೆ ನಾನು ಕೇಳಿದ್ದಷ್ಟೇ ಅಲ್ಲ. ಇವಾಗ ಹಂಗಾದ್ರೆ ಒಪ್ಸಿ ಮದುವೆ ಆಗೋಣ ಗ್ರ್ಯಾಂಡಾಗಿ. ಅಲ್ಲಿ ನಿಮ್ಮಪ್ಪ ಒಪ್ಕೋಬೇಕಲ್ಲ. ನಿಮ್ಮಪ್ಪ ಒಪ್ಕೊಂಬಿಲ್ಲ ಅಂತಂದ್ರೆ ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನೋಡಿಲ್ಲ, ಅವತ್ತು ನನಗೆ ಇಷ್ಟ ಇತ್ತು. ನಮ್ಮಪ್ಪ ನಮ್ಮಮ್ಮನ ಬಲವಂತಕ್ಕೋಸ್ಕರ ನಾನು ಅವತ್ತು ಇಷ್ಟ ಇಲ್ಲ ಅಷ್ಟೇ ಅಂತ ಹೇಳಿದ್ದು. ನಾನು ಡೈಲಿ ಯಾಕೆ ನೀನು ನೋಡ್ತಿಲ್ವ? ನೀನು ನಾನು ನೋಡ್ತಿದ್ದೆ, ನಾನು ನೀನು ನೋಡ್ತಿರ್ಲಿಲ್ವ? ಆದರೆ ನಮ್ಮ ಅಪ್ಪ ನಮ್ಮಮ್ಮನ ಮುಂದೆ ನನಗೆ ಮಾತಾಡೋಕ್ಕಾಗಲಿಲ್ಲ ಅಷ್ಟೇ, ಹೇಳೋಕ್ಕಾಗಲಿಲ್ಲ. ಅವ್ರಿಗೆ ಮಾತು ಕೊಟ್ಟವ್ರೆ, ಹೆಂಗೆ ಮಾಡೋದು ಅನ್ನೋ ಒಂದು ಕಾರಣಕ್ಕೋಸ್ಕರ. ನೀನು ನನಗೆ ಗೊತ್ತಿರಲಿಲ್ಲ ಅವನ ಬಗ್ಗೆ ಎಲ್ಲನ. ಅವನ ಬಗ್ಗೆ ಎಲ್ಲ ನೀನು ಹೇಳ್ದಾಗಲೇ ಗೊತ್ತಾಗಿದ್ದು ನನಗೆ. ಗೊತ್ತೇ ಆಗಲಿಲ್ಲ ಅವನೆಂಥವನು ಏನು ಎಲ್ಲ ಗೊತ್ತೇ ಆಗಲಿಲ್ಲ. ಅದಕ್ಕೆ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗ್ಬಿಡೋಣ, ಅವನು ಹೊಟ್ಟೆ ಹೊರ್ಕೋಬೇಕು. ಆ ರೀತಿ ನಾವಿಬ್ಬರು ಮದುವೆ ಆಗಬೇಕು ಸಂಜು. ನಿಜ, ನನಗೆ ನೀನಂತಂದರೆ ತುಂಬ ಇಷ್ಟ ಸಂಜು, ತುಂಬ ಇಷ್ಟ ಆಗುತ್ತೆ. ಅವನ ಬಗ್ಗೆ ನೀನು ನನಗೆ ಹೇಳಿಲ್ಲ ಅಂದರೆ ಗೊತ್ತಾಗ್ತಿರ್ಲಿಲ್ಲ. ಅವನು ಒಳ್ಳೆ ಅಜ್ಜನ ಥರ ಅಂತಲ್ವಾ? ಅಜ್ಜ ಯಾರು ಹುಡುಗರ ಜೊತೆ ಹೋಗೋದಿಲ್ಲ, ಬೆರೆಯೋದಿಲ್ಲ, ಏನಿಲ್ಲ. ಅಜ್ಜ ಅಜ್ಜ ಅಜ್ಜ
ಅಜ್ಜ ಫುಲ್ ಅಜ್ಜ ಅಜ್ಜನ ಥರ. ನಾನೀಗ ಫೋನ್ ಮಾಡಿದ್ರೆ ಎಷ್ಟು ಜನ ಹುಡುಗರು ಬರ್ತಾರೆ. ಅವನ ಹಿಂದೆ ಒಬ್ರು ಹುಡುಗರಿಲ್ಲ, ಯಾರೂ ಇಲ್ಲ. ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಅವನು ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಅವ್ರ ಅಪ್ಪನ ಜೊತೆಗೆ ಅಲ್ಲೂ ಇಲ್ಲಿ ಓಡಾಡ್ಕೊಂಡು ಹೊತ್ತಕ್ಕೆ ಮನೆಗೆ ಓಡಾಡ್ಕೊಂಡು ಇರ್ತಾನೆ ಅಷ್ಟೇ. ಅವನಿಗೆ ಕೆಲಸ ಇಲ್ಲ, ಏನೂ ಇಲ್ಲ. ಅವ್ರ ಅಮ್ಮ ಇಲ್ಲ, ಏನಿಲ್ಲ ಮನೆಯಾಗೆ. ಸುಮ್ಮನೆ ಇವಾಗ ನೋಡು, ನೀನು ನನ್ನ ಮದುವೆ ಆಗಿಬಿಟ್ರೆ ಅವ್ನು ಎಷ್ಟು ಹುರ್ಕೊಂಬೇಡ ಅಂದರೆ ಅವನಿಗೆ ಏನು ಮಾಡೋಕ್ಕಾಗಲ್ಲ. ನನ್ನ ಎದುರಾಕಮಕ್ಕಾಗಲ್ಲ, ಸುಮ್ಮನೆ ಆಗ್ತಾನೆ ಅವನು. ನನ್ನಂತೂ ಎದುರಾಕಮಕ್ಕಾಗಲ್ಲ ಅವನು. ಹೌದು, ನಿನ್ನಂತೂ ಎದುರಾಕಮಲ್ಲ. ನಿನ್ಗೆ ಎದುರ್ಕೊಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅವನು ಮಾತಾಡೋದಿಲ್ಲ, ಒಂದೇನೇನು ಅನ್ನೋದಿಲ್ಲ, ಏನಿಲ್ಲ, ಆರಾಮಾಗೆ ಇದ್ದು ಬಿಡ್ತಾನೆ. ಅವನು ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಬಿಡು. ಇವಾಗ ನನಗೆ ಹಿಂಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಇರೋಳೊಬ್ಳು. ಈಗ ನಾನು ಹೇಳ್ದಂಗೆ ಕೇಳ್ತಾರೆ. ನಿನ್ನ ಇಷ್ಟ ಅಮ್ಮ ಅಂತ ಹೇಳ್ತಾರೆ. ನಮ್ಮ ಅಪ್ಪ ನಮ್ಮಮ್ಮ ಅದನ್ನೇ ಹೇಳಿದ್ದು, ನಿನ್ನ ಇಷ್ಟಮ್ಮ, ಅವನೇನಾದರೂ ಇಷ್ಟಪಟ್ಟಿದ್ಯಾ, ಬಂದಿದ್ನಲ್ಲ ಅಂತ ಕೇಳಿದ್ರು ನನಗೆ ಹೇಳೋಕ್ಕೊಂಥರ ಭಯ. ನನಗೆ ಅದು ಧೈರ್ಯ ಸಾಲ್ಟೇಜ್ ಬಂತು. ಧೈರ್ಯ ಸಾಕಾಗಲಿಲ್ಲ ನನಗೆ ಹೇಳೋಕ್ಕೆ. ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಮಾತಾಡೋಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಅದಕ್ಕಾಗಿನೇ ನಾನು ಒಪ್ಕೊಂಡಿದ್ದಷ್ಟೇ ಅವನ್ನ. ಏನು ಮಾಡೋದು, ನಾನು ಅವನ್ನ ಒಳ್ಳೆಯವನು ಅಂದ್ಕೊಂಡಿದ್ದೆ. ಅವನ ಬಗ್ಗೆ ಗೊತ್ತಿರಲಿಲ್ಲ. ನೀನೆಲ್ಲ ಹೇಳಿದಾಗ ನನ್ನ ಮನಸ್ಸು ಚೇಂಜ್ ಆಗಿಬಿಡ್ತು. ಮದುವೆ ಅಂತ ಆದರೆ ಸಂಜು ಅಂತವನ್ನೇ ಆಗಬೇಕು. ನೋಡಿ ನನಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾನೆ ಅಂತ ನನಗೆ ತುಂಬ ಖುಷಿ ಆಯಿತು. ಆವಾಗ ನನ್ನ ಮನಸ್ಸು ಬದಲಾಗ್ಬಿಡ್ತು. ಇವಾಗ ಹೋಗ್ಬಿಟ್ಟು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರನ್ನೂ ಒಪ್ಪಿಸ್ಬಿಟ್ಟು ಇವಾಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೆಗೆ ಕರ್ಕೊಂಡೋಗಿ, ಅಪ್ಪ ನಾನು ಇವನ್ನೇ ಅಪ್ಪ ಮದುವೆ ಆಗೋದು, ನನಗೆ ಅವನ ಇಷ್ಟ ಇಲ್ಲ, ಇವನೇ ನನಗೆ ತುಂಬ ಇಷ್ಟ ಆದ ಅಂತೇಳಿ ಹೇಳ್ಬಿಡ್ತೀನಿ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿನ್ನ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ತೀನಿ ಅಪ್ಪನ ಜೊತೆ ಮಾತಾಡಿ ಮದುವೆ ಆಗೋಣ. ಅಪ್ಪ ಏನಾದರೂ ಒಪ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಮನೆಗೆ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಕರ್ಕೊಂಡೋಗಿ ನಾವೇ ಮದುವೆ ಆಗ್ಬಿಡೋಣ. ಆ ರೀತಿ ಒಪ್ಕೊಂಡ್ರೆ ಚೆನ್ನಾಗಿ ಮದುವೆ ಆಗೋಣ ಗ್ರ್ಯಾಂಡಾಗೆ. ಒಪ್ಕೊಳ್ಳಿಲ್ವಾ ಬೇಡ. ಅಲ್ಲಿಂದ ಹಂಗೆ ಹೊರಟೋಗ್ಬಿಟ್ಟು ನಿಮ್ಮ ಮನೇಲಿ ಮದುವೆ ಆಗಿ ಇರೋಳ ಮಗಳು. ನನ್ನ ಕರ್ಕೊಂಡು ಹೋಗಕ್ಕೆ ಯಾವತ್ತಿದ್ರು ಬಂದೇ ಬರ್ತಾರೆ. ಮತ್ತು ಯಾವತ್ತಿದ್ರು ಎಲ್ಲ ಆಸ್ತಿ ಎಲ್ಲ ನನಗೆ ಸೇರೋದು. ಅದಕ್ಕಾಗಿನೇ ಹೋಗೋಣ. ಹೋಗ್ಬಿಟ್ಟು ಮಾತಾಡೋಣ. ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು ಹೇಳು, ಒಳ್ಳೆ ನಿರ್ಧಾರ. ಹೋಗಿ ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಮಾತಾಡೋಣ. ಒಪ್ಕೊಂಡ್ರೆ ಇಬ್ಬರು ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಆಗೋಕ್ಕಾಗುತ್ತೆ. ನನ್ನ ಮಮ್ಮನಿಗೂ ಆಸೆನೇ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ. ಇವಾಗ ನಿಮ್ಮಪ್ಪರೇ ಮಾಡಿಕೊಡ್ತಾರಲ್ಲ ಮದುವೆನ. ನೀವು ₹1 ಖರ್ಚು ಇಡಲಿಲ್ಲ ಅಂದ್ರೆ ಪರವಾಗಿಲ್ಲ. ನಮ್ಮ ಅಪ್ಪ ನಮ್ಮಮ್ಮಯ್ಯ ನನ್ನ ಮದುವೆ ಮಾಡ್ಬೇಕಂತಲೇ ದುಡ್ಡು ಇಟ್ಕೊಂಡಿದ್ದಾರೆ. 10 ಲಕ್ಷ ದುಡ್ಡು ಇಟ್ಕೊಂಡಿದ್ದಾರೆ. ಫೋಟೋ ವಿಡಿಯೋ ಎಲ್ಲ ಚೌಟ್ರಿಲಿ ಒಳ್ಳೆ ಗ್ರ್ಯಾಂಡಾಗಿ ಮದುವೆ ಆಗ್ಬೇಕಂತ ತುಂಬ ಆಸೆ ಐತೆ ನನಗೆ. ಅವರು ಅದೇ ಆಸೆ ಐತೆ. ಅದಕ್ಕೆ ದುಡ್ಡೆಲ್ಲ ಕೂಡಿಟ್ಕೊಂಡವ್ರೆ. ನೀನು ₹1 ಕೊಡಬೇಡ, ನಮ್ಮ ಅಪ್ಪ ನಮ್ಮಮ್ಮ ಮದುವೆ ಮಾಡಿಕೊಡ್ತಾರೆ, ಸರಿನಾ? ಬೇಕಾದರೆ ನಿನಗೆ ಒಂದು ಕೊಳ್ತೇನು ಉಂಗುರ ಎಲ್ಲ ಮಾಡಿಸ್ಕೊಡ್ತಾರೆ. ಎಲ್ಲ ಮಾಡಿಸ್ಕೊಟ್ಟು ಒಪ್ಕೊಂಡಿಲ್ಲ, ಅವ್ರಿಗೇನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ನಾವೇ ಸಡನ್ನಾಗಿ ಹೋಗಿ ಮದುವೆ ಆಗ್ಬಿಡೋಣ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಈಗ ನಾವು ಹಿಂಗೆ ಮದುವೆ ಆಗೋಕ್ಕೂ ವ್ಯತ್ಯಾಸ ಇರುತ್ತೆ. ಅದಕ್ಕಾಗಿನ ಹಾಗಾದರೆ ಬಾ, ಮತ್ತೆ ಹೋಗ್ಬಿಟ್ಟು ನಿಮ್ಮಪ್ಪ ನಿಮ್ಮ ಅಮ್ಮನೆಲ್ಲ ಒಪ್ಸಿ ಗ್ರ್ಯಾಂಡಾಗಿ ಮದುವೆ ಆಗ್ಬಿಡೋಣ. ಹುಡ್ಕೋಬೇಕು, ಅವನು ಗ್ರ್ಯಾಂಡಾಗಿ ಆಗ್ಬೇಕು. ನಾವಿಬ್ರು ಸುಮ್ಮನೆ ಸಡನ್ನಾಗಿ ಹೋಗಿ ಮದುವೆ ಹೋಗ್ಬಿಟ್ರೆ ಅವ್ನಿಗೆ ಒಂಥರ ಅಷ್ಟು ಹಂಗೆ ಅನ್ಸಲ್ಲ. ಏನೋ ಸುಮ್ಮನೆ ಬಿಡತ್ಲಿಗೆ ಏನೋ ಆಗಿದ್ದಾರೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾನೆ. ಅದಕ್ಕೇ ಸುಮ್ಮನೆ ನಾವಿಬ್ರು ಒಪ್ಸಿ ಮದುವೆ ಆಗೋದೇ ಒಳ್ಳೇದು. ಸರಿ ಆಯಿತು. ಅವ್ನು ಹುರ್ಕೋಬೇಕು, ಎಲ್ಲ ಗ್ರ್ಯಾಂಡಾಗಿ ಮದುವೆ ಆಗ್ತಿರೋದು ನೋಡಿ ಚೆನ್ನಾಗಿ ಹುರ್ಕೋಬೇಕು ಅವನು. ಸರಿ ಆಯಿತು ಬಲರಾಮ, ನಾವು ಹೊರಡ್ತಾ ಇದ್ದೀವಿ. ನಾನು ಅದೃಷ್ಟ ಇಬ್ಬರು ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ಬಿಟ್ಟು ಒಪ್ಸಿ ಮದುವೆ ಆಗ್ತೀವಿ. ಇನ್ನೇನು ಸಮಾಚಾರ ಏನಾದರೂ ಇದ್ದರೆ ಕಾಲ್ ಮಾಡ್ತೀನಿ. ನೀನಿಂದ ಹಿಂಗೋ ನನಗೆ ತುಂಬ ಅನುಕೂಲ ಆಯಿತು. ನೀನು ಬಂದಿರೋ ಅದೃಷ್ಟದಿಂದ ನಮ್ಮ ಅದೃಷ್ಟ ಒಪ್ಕೊಬಿಟ್ಲು. ನೀನು ಬಂದಿರೋದ್ರಿಂದ ನನಗೆ ತುಂಬ ಒಳ್ಳೇದಾಯಿತು ಬಲರಾಮ, ತುಂಬ ಒಳ್ಳೇದಾಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇರಲಿ ಅಣ್ಣ, ನನಗೆ ನಿನ್ನ ಥ್ಯಾಂಕ್ಸ್ ಹೇಳೋದಕ್ಕಿಂತ ಮುಖ್ಯ ನನಗೆ ನಮ್ಮ ಅದಕ್ಕೆ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಬಿಟ್ರಲ್ಲ, ನನಗೆ ಅದೇ ಖುಷಿ ಹೆಂಗೋ ನಮ್ಮ ಅದಕ್ಕೆ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು. ಸರಿ ಆಯ್ತಣ್ಣ, ಬರಲಾ? ಇನ್ನು ನಾನು ಹೊರಡ್ತೀನಿ, ನೀವು ಹೊರಡ್ತೀರಾ? ಬೀಗ ಹಾಕೊಂಡು ಹೋಗ್ಲಾ? ಸರಿ ಆಯ್ತು. ಹೇಗಿದೆ ನನ್ನ ಐಡಿಯಾ? ಏನೋ ಒಂದು ಮ್ಯಾನೇಜ್ ಮಾಡಿ ಇವನ್ನ ಒಟ್ಟಿನಲ್ಲಿ ಇಲ್ಲಿಂದ ಹೋಗೋ ಥರ ನಾನು ಪ್ಲ್ಯಾನಿಂಗ್ ಮಾಡಿದ್ದೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.